ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂತಹ ಬೆನ್ನಲ್ಲೇ ವಿಪಕ್ಷ ಬಿಜೆಪಿ ಆಕ್ಟಿವ್ ಆಗಿದೆಯಾ ಅಂತ ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ಸಂಚಲನವೇ ಉಂಟಾಗಿರುವಂಥದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅಮಿತ್ ಶಾ ಜೊತೆ 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು ಬಿಎಸ್ ಯಡಿಯೂರಪ್ಪ. ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ಸಂಚಲನವೇ ಉಂಟಾಗಿರುವಂಥದ್ದು. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಆಕ್ಟಿವ್ ಆಗಿದೆಯಾ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅಮಿತ್ ಶಾ ಅವರ ಜೊತೆ 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು ಬಿಎಸ್ ಯಡಿಯೂರಪ್ಪ. ಪಕ್ಷದ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ. ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರ ರಾಜ್ಯ ಪ್ರವಾಸದ ಬಳಿಕ ಸಂಚಲನವೇ ಉಂಟಾಗಿರುವಂಥದ್ದು. ರಾಜ್ಯದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಆಕ್ಟಿವ್ ಆಗಿದ್ದಾರೆ. 20 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ರು ಅಮಿತ್ ಶಾ ಅವರ ಜೊತೆ. ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರದ ವಿರುದ್ಧವೂ ಕೂಡ ಇಷ್ಟೆಲ್ಲ ಅಸ್ತ್ರಗಳನ್ನು ಇಟ್ಟುಕೊಂಡು ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು ಸರ್ಕಾರದ ವಿರುದ್ಧ ಅನ್ನುವಂಥ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಪಕ್ಷದ ಚಟುವಟಿಕೆಗಳಿಂದ ನೀವು ದೂರ ಇರಬೇಡಿ. ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪಗೆ ಅಮಿತ್ ಶಾ ಸಲಹೆ ಕೊಟ್ಟಿರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರಿಗೆ ಮಾರ್ಗದರ್ಶನವನ್ನು ನೀಡಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಸಲಹೆ ಬೆನ್ನಲ್ಲೇ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಯಡಿಯೂರಪ್ಪ ಅವರು. ಬಿಜೆಪಿ ಕಾರ್ಯಕರ್ತರ ಜೊತೆ ಬಿಎಸ್ವೈ ಮೀಟಿಂಗ್ ಮಾಡಿದ್ದಾರೆ. ರಾಜ್ಯ ಪ್ರವಾಸವನ್ನು ಕೈಗೊಳ್ಳಲು ಮಾಜಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರಾ ಅಂತ ಪಕ್ಷದ ಜವಾಬ್ದಾರಿ ಹೊರಲು ಮುಂದಾಗ್ತಾರಾ ಬಿಎಸ್ ಯಡಿಯೂರಪ್ಪ? ಪಕ್ಷದ ಜವಾಬ್ದಾರಿಯನ್ನ ಮರಳಿ ಹೊರತಾರಾ ಬಿಎಸ್ ಯಡಿಯೂರಪ್ಪ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಪಕ್ಷದ ಚಟುವಟಿಕೆಗಳಿಂದ ನೀವು ದೂರ ಇರಬೇಡಿ ಅನ್ನುವಂಥ ಒಂದು ಸಲಹೆ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ರಾಜ್ಯಕ್ಕೆ ಅಮಿತ್ ಶಾ ಅವರ ಭೇಟಿ ಹಿನ್ನೆಲೆ ಇದೀಗ ಮತ್ತೆ ಆಕ್ಟಿವ್ ಆಗಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು. ಅವರಿಗೆ ಅಮಿತ್ ಶಾ ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ನೀವು ಆಕ್ಟಿವ್ ಆಗಿರಿ, ಪಕ್ಷದಿಂದ ದೂರ ಇರಬೇಡಿ ಅಂತ. ಇದೀಗ ಯಡಿಯೂರಪ್ಪ ಅವರ ನಡೆ ಏನಾಗಿರುತ್ತೆ? ಮತ್ತೆ ರಾಜ್ಯ ಪ್ರವಾಸವನ್ನು ಶುರು ಮಾಡ್ತಾರಾ, ಪಕ್ಷದ ಮುಂದಾಳತ್ವವನ್ನು ವಹಿಸಿಕೊಳ್ತಾರಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸಂತೋಷ್, ಈಗಾಗಲೇ ಹೈಕಮಾಂಡ್ ಅವರಿಗೆ ನೇರವಾಗಿ ವಿಶ್ವಾಸ ಇರ್ತಕ್ಕಂಥದ್ದು ಯಡಿಯೂರಪ್ಪನವರ ಮೇಲೆ. ಆ ಒಂದೇ ಕಾರಣದಿಂದಾಗಿ ಅವರ ಮಗ ಆದಂತ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರು ಆಕ್ಟಿವ್ ಆಗಿದ್ರು ಕೂಡ ಸಾಕಷ್ಟು ಕಾರ್ಯಕರ್ತರಾಗಿರ್ಬೋದು ಮತ್ತು ಸಾಕಷ್ಟು ಹಿರಿಯ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಒಂದುಗೊಳಿಸುವಂತ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಯಡಿಯೂರಪ್ಪಗೆ ಎಲ್ಲೋ ಒಂದ್ ಕಡೆ ನಿನ್ನೆ ಅಷ್ಟೇ ಭೇಟಿ ನೀಡಿದ್ರು ಅಮಿತ್ ಶಾ ಅವರು. ಆ ಸಂದರ್ಭದಲ್ಲಿ 20 ನಿಮಿಷಗಳ ಕಾಲ ಯಡಿಯೂರಪ್ಪನವರ ಜೊತೆ ಮಾತುಕತೆ ಕೂಡ ನಡೆಸಿ ಮತ್ತೆ ನೀವು ರಾಜ್ಯದಲ್ಲಿ ಆಕ್ಟಿವ್ ಆಗಿ, ಅಂದ್ರೆ ಅವರ ಮಗ ಆದಂತ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರಿಗೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂದ್ರೆ ಮತ್ತೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಆಕ್ಟಿವ್ ಆಗಿ ರಾಜ್ಯ ಪ್ರವಾಸ ಕೈಗೊಂಡು ಮತ್ತೆ ಸಾಕಷ್ಟು ಬಾರಿ, ಅಂದ್ರೆ ವಾರಕ್ಕೆ 1 ಅಥವಾ 2 ಬಾರಿ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇರ್ತಾರೆ. ಹಲವು ಸಭೆಗಳು ಕೂಡ ನಡೆಯುತ್ತೆ. ಈ ಎಲ್ಲಾ ಸಭೆಗಳಾಗಿರ್ಬೋದು, ಪ್ರಮುಖವಾಗಿ ಎಲ್ಲೆಲ್ಲಿ ಏನೆಲ್ಲ ಹೋರಾಟಗಳು ನಡೆಯುತ್ತೆ, ಈ ಎಲ್ಲಾ ಕಡೆ ಕೂಡ ಯಡಿಯೂರಪ್ಪ ಅವರು ಭಾಗಿಯಾದ್ರೆ ಎಲ್ಲ ಒಂದ್ ಕಡೆ ಮತ್ತೆ ರಾಜ್ಯದಲ್ಲಿ ಬಿಜೆಪಿಯ ವರ್ಚಸ್ಸು ಮತ್ತೆ ಹೆಚ್ಚಿಸುವಂತ ಕೆಲಸ ಆಗುತ್ತೆ. ಹಾಗಾಗಿ ನೀವೆಲ್ಲಾ ಪ್ರತಿಭಟನೆಗಳು ಮತ್ತೆ ಎಲ್ಲಾ ಸಭೆಗಳು ಮತ್ತೆ ಪಕ್ಷದ ಕಚೇರಿಗೆ ಹೋಗಿ ಭೇಟಿ ನೀಡಿ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಕಡೆ ಪ್ರವಾಸ ಕೂಡ ಮಾಡಿ, ಅಂದ್ರೆ ವಾರದಲ್ಲಿ 1 ಬಾರಿ ಆದ್ರೂ ಯಾವ್ದಾದ್ರು ಒಂದು ಜಿಲ್ಲೆ ಪ್ರವಾಸ ಕೈಗೊಂಡು ಅಲ್ಲಿ ಹೋಗಿ ಅಲ್ಲಿನ ಪಕ್ಷದ ಕಚೇರಿಗೆ ಕೂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂತ ಕೆಲಸ ಮತ್ತೆ ಹಲವು ಟಾಸ್ಕ್ ಗಳನ್ನ ಈಗಾಗಲೇ ಅಮಿತ್ ಶಾ ಅವರು ನೇರವಾಗಿ ಯಡಿಯೂರಪ್ಪನ ಹೆಗಲಿ ಮೇಲೆ ಜವಾಬ್ದಾರಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.